ಗರುಡ ಪುರಾಣ ಈ ಹೆಸರು ಕೇಳಿದ ತಕ್ಷಣ ನಮ್ಮೆಲ್ಲರ ಮನಸ್ಸಿಗೆ ಮೊದಲು ಬರೋದೇ ಸಾವು, ಆಮೇಲಿನ ಲೋಕ, ಅಲ್ಲಿನ ಶಿಕ್ಷೆಗಳು ಅಲ್ವಾ? ಹಿಂದೂ ಧರ್ಮದ 18 ಮಹಾಪುರಾಣಗಳಲ್ಲಿ ಒಂದಾದ ಈ ಗ್ರಂಥದ ಬಗ್ಗೆ ಸಾಮಾನ್ಯವಾಗಿ ಇರೋ ನಂಬಿಕೆನೇ ಇದು. ಆದ್ರೆ ಈ ಗ್ರಂಥ ನಿಜವಾಗ್ಲೂ ಕೇವಲ ಮರಣದ ಬಗ್ಗೆನೇ ಮಾತಾಡ್ತಾ ಅಥವಾ ಇದರಲ್ಲಿ ನಮ್ಮ ಜೀವನಕ್ಕೆ ಬೇಕಾದ ಪಾಠಗಳು ಇವ್ಯಾ? ಬನ್ನಿ, ಇವತ್ತು ಇದರ ಬಗ್ಗೆ ಸ್ವಲ್ಪ ಆಳವಾಗಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಗರುಡ ಪುರಾಣವನ್ನ ಮನೆಯಲ್ಲಿ ಯಾರಾದರೂ ತೀರಿಕೊಂಡಾಗ ಮಾತ್ರ ಓದೋದನ್ನ ನಾವು ನೋಡಿದ್ದೇವೆ. ಇದೇ ಕಾರಣಕ್ಕೆ ಈ ಪುಸ್ತಕದ ಹೆಸರು ಕೇಳಿದ್ರೆ ಸಾಕು, ಒಂದು ರೀತಿ ಭಯ, ಆತಂಕ ಶುರುವಾಗುತ್ತೆ. ಆದ್ರೆ ಈ ನಂಬಿಕೆ ಪೂರ್ತಿ ಸತ್ಯನಾ? ಇದನ್ನೊಮ್ಮೆ ನಾವು ಪ್ರಶ್ನೆ ಮಾಡ್ಬೇಕಲ್ವಾ? ಈ ಇಡೀ ಗ್ರಂಥದ ರಚನೆಯೇ ಒಂದು ಸಂಭಾಷಣೆಯ ರೂಪದಲ್ಲಿದೆ. ಒಂದು ಕಡೆ ಜ್ಞಾನದ ಸಾಗರವಾದ ಮಹಾವಿಷ್ಣು, ಇನ್ನೊಂದು ಕಡೆ ಅವನ ವಾಹನವಾದ ಗರುಡ. ಮನುಷ್ಯನ ಮರಣದ ನಂತರ ಆತ್ಮದ ಪಯಣ ಹೇಗಿರುತ್ತೆ ಅನ್ನೋ ಕುತೂಹಲ ಗರುಡನಿಗೆ. ಆ ಪ್ರಶ್ನೆಗಳಿಗೆ ವಿಷ್ಣು ಕೊಟ್ಟ ಉತ್ತರಗಳೇ ಈ ಗ್ರಂಥದ ಪ್ರಮುಖ ಭಾಗ. ಬಹುಶಃ ಇದೇ ಕಾರಣಕ್ಕೆ ಅಂತ್ಯಕ್ರಿಯೆಯ ಸಮಯದಲ್ಲಿ ಇದನ್ನ ಪಠಿಸೋ ಸಂಪ್ರದಾಯ ಶುರುವಾಗಿರ್ಬೇಕು. ಸರಿ, ಹಾಗಾದ್ರೆ ಬನ್ನಿ, ಗರುಡ ಪುರಾಣದ ಯಾವ ಭಾಗ ನಮ್ಗೆಲ್ಲ ಹೆಚ್ಚು ಪರಿಚಿತವೋ, ಅಂದ್ರೆ ಮರಣದ ನಂತರದ ಜೀವನದ ಬಗ್ಗೆ, ಅದರ ಕುರಿತು ಮೊದಲು ನೋಡೋಣ. ನೋಡಿ, ಈ ಗ್ರಂಥದಲ್ಲಿ ಆತ್ಮದ ಪ್ರಯಾಣವನ್ನ ಎಷ್ಟು ವ್ಯವಸ್ಥಿತವಾಗಿ ವಿವರಿಸಲಾಗಿದೆ ಅಂದ್ರೆ, ದೇಹವನ್ನ ತೊರೆದ ಮೇಲೆ ಆತ್ಮ ನೇರವಾಗಿ ಯಮಲೋಕಕ್ಕೆ ಪ್ರಯಾಣ ಬೆಳೆಸುತ್ತೆ. ಆ ದಾರಿಯಲ್ಲಿ ವೈತರಣಿ ನದಿಯಂತಹ ತುಂಬಾನೇ ಕಠಿಣವಾದ ಸವಾಲುಗಳನ್ನ ಅದು ಎದುರಿಸಬೇಕಾಗತ್ತೆ. ಈ ವಿವರಣೆಗಳು ಕಣ್ಣಿಗೆ ಕಾಣದ ಒಂದು ಪ್ರಕ್ರಿಯೆಗೆ ಒಂದು ಸ್ಪಷ್ಟ ರೂಪವನ್ನ ಕೊಡುತ್ತೆ. ಈ ಸಂಪೂರ್ಣ ಪ್ರಯಾಣಕ್ಕೆ ಆಧಾರವಾಗಿರೋದೇ ಕರ್ಮ ಸಿದ್ಧಾಂತ. ಅಂದ್ರೆ ನಾವು ಬದುಕಿದ್ದಾಗ ಮಾಡಿದ ಪ್ರತಿಯೊಂದು ಒಳ್ಳೆಯ ಮತ್ತು ಕೆಟ್ಟ ಕೆಲಸಕ್ಕೂ ಒಂದು ಫಲ ಇದ್ದೇ ಇರುತ್ತೆ. ಪುಣ್ಯ ಕಾರ್ಯಗಳು ಆತ್ಮದ ಪ್ರಯಾಣವನ್ನ ಸುಲಭ ಮಾಡಿದ್ರೆ, ಪಾಪ ಕಾರ್ಯಗಳು ಅದನ್ನ ಅಷ್ಟೇ ಕಠಿಣ ಮಾಡುತ್ತೆ. ಗರುಡ ಪುರಾಣದ ವಿಶೇಷತೆ ಏನು ಗೊತ್ತಾ? ಅದು ನಮ್ಮ ಜೀವನದಲ್ಲಿ ಮಾಡಿದ ತಪ್ಪುಗಳನ್ನ ಸತ್ತ ಮೇಲೆ ಏನಾಗತ್ತೆ ಅನ್ನೋದಕ್ಕೆ ನೇರವಾಗಿ ಲಿಂಕ್ ಮಾಡುತ್ತೆ. ಯಾವ ಪಾಪಕ್ಕೆ ಯಾವ ರೀತಿ ಶಿಕ್ಷೆ ಅನ್ನೋದನ್ನ ಬಹಳ ವಿವರವಾಗಿ ಹೇಳಲಾಗಿದೆ. ಹಾಗೆಯೇ ಮೃತರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಮಾಡೋ ಶ್ರಾದ್ದದಂತಹ ವಿಧಿಗಳು ಯಾಕೆಷ್ಟು ಮುಖ್ಯ ಅನ್ನೋದನ್ನು ಇದು ಒತ್ತಿ ಹೇಳುತ್ತೆ. ಇಲ್ಲಿಯವರೆಗೂ ನಾವು ಕೇಳಿದ್ದು, ಓದಿದ್ದು ಇದನ್ನೇ ಅಲ್ವಾ? ಆದ್ರೆ ಇದಿಷ್ಟೇನಾ ಗರುಡ ಪುರಾಣ ಅಂದ್ರೆ? ಅಥವಾ ಇದು ಇಡೀ ಕಥೆಯ ಕೇವಲ ಅರ್ಧ ಭಾಗ ಅಷ್ಟೇನಾ? ಬಹುಶಃ ನಾವು ನೋಡ್ತಾ ಇರೋದು ಕಥೆಯ ಒಂದು ಮುಖ ಮಾತ್ರ ಇರಬಹುದು. ಇಲ್ಲಿ ನೋಡಿ, ಗರುಡ ಪುರಾಣದ 2 ಮುಖಗಳು ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದು ಕಡೆ ಮರಣದ ನಂತರದ ಆತ್ಮದ ಪ್ರಯಾಣ, ಶಿಕ್ಷೆ, ಪುಣ್ಯಫಲಗಳ ಬಗ್ಗೆ ಹೇಳಿದ್ರೆ, ಇನ್ನೊಂದು ಕಡೆ ನಾವು ಬದುಕಿದ್ದಾಗ ಪಾಲಿಸಬೇಕಾದ ಧರ್ಮ, ಗಳಿಸಬೇಕಾದ ಜ್ಞಾನ, ಆರೋಗ್ಯ, ಯೋಗ, ಭಕ್ತಿ ಮತ್ತು ದಾನದ ಬಗ್ಗೆನೂ ಅಷ್ಟೇ ಪ್ರಾಮುಖ್ಯತೆಯನ್ನ ಕೊಡ್ಲಾಗಿದೆ. ಹಾಗಾದ್ರೆ ಈಗ ಗರುಡ ಪುರಾಣದ ಇನ್ನೊಂದು ಅಷ್ಟೇ ಮುಖ್ಯವಾದ ಭಾಗವನ್ನ ನೋಡೋಣ ಬನ್ನಿ. ಇದು ಕೇವಲ ಮರಣದ ನಂತರದ ಕಥೆ ಅಲ್ಲ, ಬದಲಾಗಿ ಈ ಭೂಮಿ ಮೇಲೆ ಒಂದು ಅರ್ಥಪೂರ್ಣ ಜೀವನವನ್ನ ಹೇಗೆ ನಡೆಸಬೇಕು ಅನ್ನೋದಕ್ಕೆ ಒಂದು ಅದ್ಭುತವಾದ ಮಾರ್ಗದರ್ಶಿ. ನೋಡಿ, ಮರಣದ ನಂತರದ ಜೀವನ ಚೆನ್ನಾಗಿರಬೇಕು ಅಂದ್ರೆ ಅದರ ಅಡಿಪಾಯವನ್ನ ನಾವು ಬದುಕಿದ್ದಾಗ್ಲೇ ಹಾಕಬೇಕು. ಇದಕ್ಕಾಗಿ ಗರುಡ ಪುರಾಣವು ನೈತಿಕವಾಗಿ ಬದುಕೋದು, ನಿಸ್ವಾರ್ಥವಾಗಿ ದಾನ ಮಾಡೋದು, ಯೋಗದ ಮೂಲಕ ದೇಹ ಮತ್ತು ಮನಸ್ಸನ್ನ ಹತೋಟಿಯಲ್ಲಿಡೋದು, ಮತ್ತೆ ಭಕ್ತಿಯ ಮೂಲಕ ಆ ದೈವಿ ಶಕ್ತಿ ಜೊತೆ ಸಂಪರ್ಕ ಸಾಧಿಸೋದು, ಇವೆಲ್ಲದರ ಮಹತ್ವವನ್ನ ಒತ್ತಿ ಒತ್ತಿ ಹೇಳುತ್ತೆ. ಇನ್ನೊಂದು ಆಶ್ಚರ್ಯದ ವಿಷಯ ಅಂದ್ರೆ, ಈ ಧಾರ್ಮಿಕ ಗ್ರಂಥದಲ್ಲಿ ಆಧ್ಯಾತ್ಮಿಕ ವಿಚಾರಗಳಷ್ಟೇ ಅಲ್ಲ, ಅದೂ ಮೀರಿದ ಜ್ಞಾನದ ಒಂದು ದೊಡ್ಡ ಖಜಾನೆಯೇ ಇದೆ. ಎಷ್ಟೋ ಜನ ಇದನ್ನ ಗಮನಿಸೋದೇ ಇಲ್ಲ. ಒಮ್ಮೆ ಯೋಚನೆ ಮಾಡಿ, ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯ್ತು ಅನ್ನೋದ್ರಿಂದ ಹಿಡಿದು ಆಕಾಶದಲ್ಲಿರೋ ಗ್ರಹ ನಕ್ಷತ್ರಗಳ ಬಗ್ಗೆ, ಅಷ್ಟೇ ಯಾಕೆ ರತ್ನಗಳನ್ನ ಹೇಗೆ ಪರೀಕ್ಷೆ ಮಾಡೋದು ಅನ್ನೋದ್ರಿಂದ ಹಿಡಿದು ಆಯುರ್ವೇದ ಚಿಕಿತ್ಸೆಗಳ ಬಗ್ಗೆನೂ ಇದ್ರಲ್ಲಿ ಹೇಳಲಾಗಿದೆ. ಅಂದ್ರೆ ಈ ಗ್ರಂಥ ಎಷ್ಟು ಸಮಗ್ರವಾಗಿದೆ ಅಲ್ವಾ? ನೋಡಿ, ಇದನ್ನ ನಾನೇ ಹೇಳ್ತಿಲ್ಲ, ಮೂಲ ಗ್ರಂಥದಲ್ಲೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಪೂರ್ವಖಂಡ ಅನ್ನೋ ಭಾಗ ಇದೆಯಲ್ಲ, ಅದು ಪೂರ್ತಿಯಾಗಿ ಜೀವನದಲ್ಲಿ ಜ್ಞಾನ, ಭಕ್ತಿ, ಆರೋಗ್ಯವನ್ನ ಹೇಗೆ ಹೆಚ್ಚಿಸ್ಕೋಬೇಕು ಅಂತ ಹೇಳ್ಕೊಡುತ್ತೆ. ಇದು ಗರುಡ ಪುರಾಣದ ಒಂದು ಮೂಲಭೂತ ಭಾಗವೇ ಹೊರತು ಆಮೇಲೆ ಸೇರ್ಸಿದ್ದಲ್ಲ. ಹಾಗಾದ್ರೆ ಕೊನೆಗೆ ನಮ್ಗೆ ಅರ್ಥ ಆಗೋ ವಿಷಯ ಇಷ್ಟೇ: ಸತ್ ಮೇಲೆ ಏನಾಗತ್ತೆ ಅನ್ನೋ ಜ್ಞಾನ ಇದೆಯಲ್ಲ, ಅದು ಬದುಕಿದ್ದಾಗ ನಾವು ಹೇಗಿರ್ಬೇಕು ಅನ್ನೋ ಜ್ಞಾನದ ಮೇಲೇನೆ ನಿಂತಿರೋದು. ಒಂದಿಲ್ದೆ ಇನ್ನೊಂದು ಅಪೂರ್ಣ. ಅಂದ್ರೆ ಗರುಡ ಪುರಾಣ ಅಂದ್ರೆ ಕೇವಲ ಸಾವಿನ ಭಯ ಹುಟ್ಸೋ ಪುಸ್ತಕ ಅಲ್ಲ, ಬದಲಾಗಿ ಸಾವನ್ನ ಒಂದು ಸಹಜ ಪ್ರಕ್ರಿಯೆಯಂತ ಅರ್ಥ ಮಾಡ್ಕೊಳಕ್ಕೆ, ಮೊದಲು ಜೀವನವನ್ನ ಹೇಗೆ ಸಾರ್ಥಕವಾಗಿ ಬದುಕಬೇಕು ಅಂತ ಹೇಳ್ಕೊಡೋ ಒಂದು ಕೈಪಿಡಿ. ಹಾಗಾದ್ರೆ ನಿಜವಾಗ್ಲೂ ಸಾವನ್ನ ಅರ್ಥ ಮಾಡ್ಕೋಬೇಕಾದ್ರೆ ಮೊದಲು ನಾವು ಬದುಕೋದು ಹೇಗೆ ಅಂತ ಕಲಿಬೇಕಾ? ಈ ಪ್ರಶ್ನೆ ಗರುಡ ಪುರಾಣವನ್ನೇ ಒಂದು ಹೊಸ ದೃಷ್ಟಿಯಿಂದ ನೋಡೋ ಹಾಗೆ ಮಾಡುತ್ತೆ ಅಲ್ವಾ?